ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಸ್ಟೇಷನ್ ಮಾತಾಡ್ತಿರೋದು. ಈ ರಸ್ತೆ ಬಂದು ಸ್ಟೇಟ್ ಹೈವೇ NH ಇಂದ ಜಸ್ಟ್ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಈ ರಸ್ತೆಗೆ ಅಟ್ಯಾಚ್ ಆಗಿ ಒಂದು 4 ಎಕರೆ ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ ನೋಡಿ. ಈ ಫೆನ್ಸಿಗಿಂದ ಶುರು ಆಗುತ್ತೆ. ಏನು ಬೇಲಿದೆಯಲ್ಲ ಇದೆಲ್ಲ ಬಂದು ತಾರ್ ರೋಡ್ಗೆ ಅಟ್ಯಾಚ್ ಆಗಿದೆ. ಇದು ಟೋಟಲ್ 4 ಎಕರೆ ಫೆನ್ಸ್ ಮಾಡಿದ್ದಾರೆ. ಬಟ್ ಇದು ಸ್ವಲ್ಪ ತೆಂಗೆಲ್ಲ ಇದೆ. ಬಟ್ ಯಾವ ನೆಗ್ಲೆಕ್ಟೆಡ್ ಇದು, ಬರೀ ಖಾಲಿ ಲ್ಯಾಂಡ್ಗೆ ಮಾತ್ರ ಲೆಕ್ಕ ಇದು. ಮತ್ತು ಟೀಕ್ಸ್ ಎಲ್ಲ ಇದೆ, ಇದು ನಿಮಗೆ ಯೂಸ್ ಆಗುತ್ತೆ. ಇದು ಮೈಸೂರು ಏರ್ಪೋರ್ಟಿಂದ 30 ಕಿಲೋಮೀಟ್ರ್ ಆಗುತ್ತೆ. 30 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ಏರ್ಪೋರ್ಟ್ ಆ್ಯಂಡ್ ½ ಕಿಲೋಮೀಟರ್ಸ್ ಫ್ರಮ್ NH. ಈ ಪ್ರಾಪರ್ಟಿ ಬಂದು ಆ್ಯಕ್ಚುಲಿ ಲೇಔಟ್ಗೆ ಎಲಿಜಿಬಿಲಿಟಿ ಇದೆ. ಯಾಕೆಂದರೆ ಈ ಲ್ಯಾಂಡು ಫುಲ್ ಫ್ಲ್ಯಾಟ್ ಇದೆ, ಚೆನ್ನಾಗಿದೆ. ರೆಡ್ ಸೈಲು ತಾರ್ ರೋಡ್ಗೆ ಅಟ್ಯಾಚ್ ಆಗಿದೆ. ರೋಡ್ ಬಿಡ್ತು ನಿಮಗೆ ಒಂದು 400 ಅಡಿ ಬರುತ್ತೆ. ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ ಇದು. ಒಂದು ಕಡೆ ತಾರ್ ರಸ್ತೆ, ಮತ್ತೊಂದು ಕಡೆ ಮಡ್ ರಸ್ತೆ. ಉತ್ತರಕ್ಕೆ ಮಡ್ ರೋಡ್ ಇದೆ, ಅದು ಬಸ್ ರೂಟ್. ಅದು NH ಇಂದ ಜಸ್ಟ್ ಒಂದು ವಾಕಬಲ್ ಡಿಸ್ಟೆನ್ಸಲ್ಲಿ ಇರೋವಂಥದ್ದು. ಅದು ಇದೊಂದು ಜನರಲ್ ಪ್ರಾಪರ್ಟಿ. ಇದು NHಗೆ ನಿಯರ್ ಇದೆ. ಸೊ ಹಾಗಾಗಿ ಇದು ಕಮರ್ಷಿಯಲ್ಲು ಯೂಸ್ ಆಗುತ್ತೆ. ಇಲ್ಲ ಒಂದು ಇಂಡಸ್ಟ್ರಿ ಮಾಡ್ಬೋದು, ಲೇಔಟ್ ಮಾಡ್ಬೋದು, ಇಲ್ಲ ಒಂದು ಮೈಕ್ರೋ ಫಾರ್ಮ್ ಲ್ಯಾಂಡ್ ಥರನೂ ಕೂಡ ಮಾಡಬಹುದು. ಸೊ ಇದು ಮಲ್ಟಿಪರ್ಪಸ್ ಲ್ಯಾಂಡ್. ಇದು 4 ಎಕರೆ ಜನರಲ್ ಪ್ರಾಪರ್ಟಿ. ಏನು ಮನೆ ಕಾಣ್ತಾ ಇದೆಯಲ್ಲ ಅದು ನೆಕ್ಸ್ಟ್ NH. ಅದು ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾರಿ ಬರ್ತಾ ಇದೆಯಲ್ಲ ಅದು ಮಡ್ ರಸ್ತೆ. ಬಸ್ ಹೋಗ್ತಾ ಇದೆಯಲ್ಲ ಅದು NH ಇಂದ ಹೋಗುವಂತಹ ರಸ್ತೆ ನೋಡಿ. ಆ ಲಾರಿ ಟರ್ನ್ ಆಗ್ತಿದೆ ನೋಡಿ, ಅದು ಕೂಡ ಮಡ್ ರಸ್ತೆ. ಅದು ನಾರ್ತ್ಗಿದೆ. ಸೊ ಇದು ನಾರ್ತ್ ಮತ್ತು ವೆಸ್ಟ್ ಕಾರ್ನರ್ ಪ್ರಾಪರ್ಟಿ. ಇದು ಬೇಸಿಕಲಿ ದಿಸ್ ಲ್ಯಾಂಡ್ ಈಸ್ ಎಲಿಜಿಬಲ್ ಫಾರ್ ಲೇಔಟ್ ಫಸ್ಟ್ ಥಿಂಗ್. ದೆನ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ದೆನ್ ಫಾರ್ಮ್ ಲ್ಯಾಂಡಿಂಗ್. ಸೊ ಈ ಥರ ಒಂದು 3-4 ಕಾನ್ಸೆಪ್ಟ್ಗೆ ಇದು ಜಾಗ ವರ್ತಿದೆ. ನಿಯರ್ ಬೈ NH ಇದೆ, ಮತ್ತು ಇದು ಸ್ಟೇಟ್ ಹೈವೇಗೂ ಕೂಡ ಇದೆ. ತುಂಬ ಚೆನ್ನಾಗಿದೆ ಜಾಗ. ಓಕೆ, ಒನ್ಸ್ ಅಗೈನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.